ಏಯ್ ರಾಮ, ಏನ್ ದಣಿ? ಆ ಕಡೆ ಪಟ್ಟಿ ಗೊಬ್ಬರ ಹಾಕಿರೇನ? ಹಾ, ಒಂದ್ ಅರ್ಧ ಹಾಕಿವ್ ದಣಿ, ಒಂದ್ ಅರ್ಧ ಹಾಕ್ಬೇಕು ಇವಾಗ. ಏಯ್ ಗಡಗಡ ಹಾಕ್ರ, ಯಾವಾಗ ನೋಡ್ರಿ ಅರ್ಧ ಮರ್ಧ ಬಾಳಿ ನಿಮ್ಮದು. ಸರತ್ತ ದಣಿ. ಲೇ ರಾಮ, ಬಾಳಿ ಇಲ್ಲಿ. ಏನ್ ದಣಿ? ಲೇ ರಾಮ, ನಿನ್ನ ಅಷ್ಟು ಬೇಯ್ತನಲ್ಲ, ಒಟ್ಟು ಸಿಟ್ಟಾರ ಬರುತ್ತಿಲ್ಲ ಹಿಂಗ. ಇಲ್ರಿ ದಣಿ, ನಾನು ಸಣ್ಣತ್ತಿದ್ದಾಗ ನಮ್ಮವ್ವ ನನಗೊಂದು ಮಾತು ಹೇಳ. ಏನು ಹೇಳ್ಯಾರ? ಮಗ, ನಿನಗೆಂಥ ಸಂದರ್ಭ ಬಂದ್ರ ಯಾರ ಮೇಲೆ ಸಿಟ್ಟು ಮಾಡ್ಕೋಬೇಡ. ನೀ ಸಿಟ್ಟು ಮಾಡ್ಕೊಂತಪ್ಪ ಅಂದ್ರ ನಿನ್ನ ಸಮಾಧಾನ ಮಾಡಕ ನನ್ನ ಬಿಟ್ರ ಬೇರೆ ಯಾರು ಇಲ್ಲ ತಿಳಾಳ. ಹಾಗಾಗಿ ನನಗೆ ಯಾರ ಮೇಲೆ ಸಿಟ್ಟು ಬರಗಲ್ದ್ರಿ ದಣಿ. ದೇವ್ರೆ, ನನ್ ಹುಡುಗಂಗ್ ನಾ ಮೆಸೇಜ್ ಮಾಡಿದ್ರ ರಿಪ್ಲೈ ಕೊಡ್ತಿಲ್ಲ. ಅವ್ನಿಗೆ ಇವತ್ ನೈಟ್ ನಿದ್ದಿನ ಬರ್ಬಾರ್ದ, ಹಂಗ್ ನೋಡ್ಕೊರಪ್ಪ. ಹಾಯ್ ಪಾಪು. ಪಾಪು, ಓಯ್ ಪಾಪು. ಏನ ಸ್ವಲ್ಪ ಬರೋದ್ ಲೇಟ್ ಆಯ್ತು, ಅಷ್ಟಕ್ಕೆ ಯಾಕೆ ಶಿಫ್ಟ್ ಮಾಡ್ಕೊಂಡಿ? ಬರೋದ್ ಲೇಟ್ ಇರ್ಲಿ, ಮೆಸೇಜ್ ರಿಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ವಾ? ಸ್ವಲ್ಪ ಕೆಲ್ಸದಾಗ ಇದ್ನೆ, ಅದಕ್ಕಾಗಿ ನೋಡ್ಕೊಂಡಿಲ್ಲ. ಕೆಲಸದಲ್ಲಿದ್ರೆ ಟೈಮ್ ಕೊಡೋದ್ ಕಲಿ. ನಿನ್ ಬಿಟ್ರೆ ನಂಗೆ ಯಾರು ಅದಾರ ಹೇಳ? ಅಲ್ಲ, ಮೆಸೇಜ್ ಹೋಗ್ಲಿ, ಕಾಲ್ ಮಾಡಿದ್ರ ಕಾಲ್ ರಿಸೀವ್ ಮಾಡೋ ಅಷ್ಟು ಟೈಮ್ ಇಲ್ವಾ ನಿನ್ಗೆ? ಇಲ್ಲ, ಅವ್ರ ದಣರು ಸ್ವಲ್ಪ ಇನ್ನ ತೋಟಕ್ಕ ಗೊಬ್ಬರ ಹಾಕೋದು ಐದು ಅಂದ್ರಲ್ಲ, ಹಂಗಾಗಿ ಫೋನ್ ಚಾರ್ಜಿಂಗ್ ಇಟ್ಟಿದ್ನ, ಹಂಗಾಗಿ ನೋಡ್ಕೊಂಡಿಲ್ಲ. ಇವಾಗ ಬಂದಿನಲ್ಲ, ಏನ್ ಹೇಳ? ಏನಿಲ್ಲ, ಹೋಗು. ಏನ್ ಸಿಟ್ಟ? ಮತ್ ಹೆಂಗ್ ಕನ್ಸತೈತಿ ನಗಾಕತ್ತೈತಿ. ಅಲ್ಲ, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡೋದು ಯಾರಿಗೋಸ್ಕರ ಹೇಳ? ನಿನ್ಗೋಸ್ಕರ ಅಲ್ಲ. ಹೋಗ್, ಬರೀ ಇದೊಂದ್ ಮಾತು ಹೇಳ್ತೀಯ, ಯಾವಾಗ ನೋಡಿದ್ರೆ ಇದೊಂದ ಮಾತು ಹೇಳ್ತೀಯ. ಮತ್ತೆ ಹೊಡೆದ್ರೆ ನಗು ಬರುತ್ತಾ ನಿನ್ಗೆ? ಪಾಪ, ನಾನು ಹೊಡೆಯೋದು ಮುದ್ದು ಮಾಡೋದು ನಿನ್ನ ಬಿಟ್ರ ನನ್ಗೆ ಯಾರ ಅದಾರ ಹೇಳ? ನೀವ್ ಹೊಡೆದ್ರ ನನ್ಗೆ ಏನು ಬೇಜಾರಿಲ್ಲ, ನನ್ ತಾಯಿ ಹೊಡೆದಾಗತ್ತ. ಅರ್ಥ ಆಯ್ತಾ? ಆದ್ರೂ ನಿನ್ ಜೊತೆ ಜಗಳ ಆಡೋದ್ರಲ್ಲಿ ಏನೋ ಒಂಥರ ಖುಷಿ ಐತ್ ನೋಡ್ ನನಗ. ಅಲ್ಲ, ನಾವ್ ಇಷ್ಟೊಂದ್ ಜಗಳಾಡ್ತೀವಲ್ಲ, ಆದ್ರೂ ಎಷ್ಟ್ ಬೇಗ ಒಂದಾಗ್ ಬಿಡ್ತೀವಲ್ಲ, ಅದು ಹೆಂಗ? ಪಾಪ, ಅದು ಪ್ರೀತಿಗಿರೋ ಶಕ್ತಿನ ಅಂತದ. ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತ ಅಲ್ಲಿ ಜಾಸ್ತಿ ಜಗಳ ಇರುತ್ತ, ತಿಳ್ಕೊ. ಆದ್ರೂ ಜಾಸ್ತಿ ಜಗಳ ಮಾಡ್ತೀಯಪ್ಪ ನೀನು. ನೀನೇ ಜಗಳ ಮಾಡ್ತಿದಿ. ನೀನ್ ಮಾಡ್ತೀಯ? ಏನ್ ನಾನೇ ಇದೋಳ ಬರೋಕ್ ಒಂದ್ ತಾಸ್ ಲೇಟ್ ಆಯ್ತು, ಎಷ್ಟು ಜಗಳ ಮಾಡ್ತೀನಿ. ಮತ್ತೆ ಸಿಟ್ಟಿರಲ್ವಾ ನಮ್ಗೆ? ನಮಗ್ ಕೆಲ್ಸ ಇರಲ್ವಾ? ಏನ್ ಕೆಲ್ಸ ಇರುತ್ತೆ ಅಂತದ್ದು? ಇನ್ನೊಬ್ಬ ಮನೆಗ್ ಕೆಲ್ಸ ಮಾಡಕತ್ತೀನಿ, ಅವ್ರು ಹೇಳ್ದಂಗ್ ಕೇಳ್ಬೇಕ. ನನಗ್ ಟೈಮ್ ಕೊಡದೆ ಇರೋಷ್ಟು ಕೆಲ್ಸನಾ? ನಿನ್ಗೋಸ್ಕರ ಒಂದೊಂದ್ ದಿನ 2 ದಿನ ರಜಾ ಕೇಳ್ಕೊಂಡ್ ಬರ್ತನಲ್ಲ, ಯಾಕೆ ರಜಾ ಮಾಡಿದ್ನಪ್ಪ ಅಂದ್ರ ಕೆಲ್ಸದಿಂದ ಅವ್ರ ತಗದಾಕಲ್ಲ. ಏನ್ ತೆಗ್ದ ಹಾಕಲ್ಲ ನೀನು, ಅಲ್ಲೇ ಇದ್ಕೊಂಡು 1 ನಿಮಿಷ ಮೆಸೇಜ್ ಕಾಲ್ ಮಾಡಕ್ ಆಗಲ್ವಾ? ಫೋನ್ ನನ್ನ ಹತ್ರ ಇರಲ್ಲ, ಓನರ್ ಹತ್ರ ಇರ್ದಾಗ ಅದ. ಇವತ್ತೇನು ನಿನ್ಗೋಸ್ಕರ ರಜಾ ಮಾಡ್ಕೊಂಬನಿ, 1 ನಿಮಿಷದ 1 ತಾಸಲ್ಲ. ಇವತ್ತು ಒಂದಿನ ಎಲ್ಲಿ ಕರ್ಕೊಂಡ್ ಹೋಗ್ತಿ, ಎಲ್ಲಿ ಬಿಡ್ತಿ, ಹೋಗ್ಬಿಡಣ. ಒಂದಿನ ಬೇಡ, ಜೀವನ ಪೂರ್ತಿ ನನ್ ಜೊತೆ ಹೇಗೆ ಇರೋ. ಜೀವನ ಪೂರ್ತಿ ಇರಾಕನ ಇಷ್ಟೊಂದ್ ಕಷ್ಟ ಪಡ್ತಿರದ. ಬಾ ಹೋಗಣ. ಏನಕ್ಕ ಏನೋ ಮಾತಾಡ್ಬೇಕಂತೇಳಿ ಅರ್ಜೆಂಟಾಗಿ ಬಾ ಅಂತ ಹೇಳಿದಿ, ಏನಕ್ಕ? ತಂಗಿ, ನಿಮ್ಮ ಅಣ್ಣ ನನಗ ಪ್ರೀತಿ ಮಾಡು ಅಂತ ಬಾಳ್ ಟಾರ್ಚರ್ ಕೊಡ ಆತನ. ನನಗಂತೂ ಹೇಳಿ ಸಾಕಾಗ್ಬಿಟ್ಟೈತಿ. ನೀನಾರ ಒಂದ್ ಸ್ವಲ್ಪ ಅವನಿಗೆ ತಿಳಿಸಿ ಹೇಳ. ಹೌದಕ್ಕ, ನಮ್ಮಣ್ಣ ಅಂತ ಕೆಲಸ ಮಾಡ್ತಾನ? ನನಗೂ ಅರ್ಥ ಆಗತ್ತಕ್ಕ, ನಾನು ಅರ್ಥ ಮಾಡ್ಕೊಂತೀನಿ. ನಮ್ಮಣ್ಣಗೆಲ್ಲ ನಾನು ಹೇಳ್ಕೊಂತೀನಿ ತಗೋರಿ. ನೀನು ನನ್ನ ಸ್ವಂತ ಅಕ್ಕನ ಇದ್ದಂಗ, ಓಕೆನಾ? ನಾನು ಹೇಳ್ತೀನಿ ತೋರಿ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಇಲ್ಲ, ನೀವ್ ತಿಂದ್ರೆ ನಾನ್ ತಿಂದಂಗೆ.
ಇರ್ಲಿ ತಿನ್ನ. ಇಲ್ಲ ನೀವು ತಿನ್ನಿ. ಬೇಡನ? ಬೇಡ. ತಿನ್ನ. ನೀನ್ ತಿನ್ನ. ನೀವು ತಿನ್ನಿ. ಇವನೇನಪ್ಪ, ನಾನಂದು ಸುಮ್ಮನೆ ತಮಾಷೆ ಮಾಡಿದೆ, ವಾಪಸ್ ತಿನ್ಸಕ್ ಬರ್ತಾ ಇಲ್ಲಲ್ಲ. ದೊಡ್ಡ ಬಕಾಸುರ ಇರ್ಬೇಕು. ಇವಾಗ ಏನ್ ಮಾಡೋದು? ಭಾರಿ ಐತ್ ನೋಡ. ಹೋಗ ಪಾಪು. ಏನ? ನಾವು ನಮ್ ದಣಿಗೆ ಹೇಳಿನಿ, ನಾವ್ ಒಂದ್ ಹುಡುಗಿನ ಪ್ರೀತಿ ಮಾಡಕತ್ತೀನಿ ದಣಿಯರ ಅಂತಂದ. ಆ ಹುಡುಗಿನ ಕರ್ಕೊಂಡ್ ಬರಪ್ಪ ಅಂತ ಹೇಳನ. ಆದಷ್ಟು ಬೇಗ ನಿನ್ನ ನಮ್ ದಣಿಯರ ಹತ್ರ ನಿನ್ ಕರ್ಕೊಂಡ್ ಹೋಗೋಣ. ಆಮೇಲೆ ಅವರು ನಮ್ಮಿಬ್ರು ಮದುವೆ ಬಗ್ಗೆ ಮಾತಾಡ್ತಾರ. ನಾವಿಬ್ರು ಮದುವೆ ಆಗಿ ಆರಾಮ್ ಜೀವನದಲ್ಲಿ ಸೆಟ್ಲ್ ಆಗ್ಬಿಡಣ. ಆಯ್ತಾ? ನೀವ್ ಒಬ್ನ ಸೆಟ್ಲ್ ಆಗ್. ಏಯ್, ನಾನ್ ಇಷ್ಟೊಂದು ಖುಷಿ ವಿಚಾರ ಮಾತಾಡ್ಕತ್ತೀನಿ, ನೀ ಡಲ್ ಆಗಿದ್ಯ. ಯಾಕೆ ಹೇಳತ್ತೀನಿ ಅಂತದ? ನಿನಗ್ ಗೊತ್ತಿಲ್ಲ? ಹಾ ಗೊತ್ತಾಯ್ತು, ನಾವಿಬ್ರು ಲವ್ ಮಾಡಕತ್ತೀವಿ ಅಂತಂದ. ಲವ್ ಮಾಡಾತೀವಿ? ಅದ್ ಯಾಕ ಬಾಯ್ ಬಿಟ್ರಿ ಹೇಳ ಪಾಪ. ಯಾಕ ನನ್ ಮನ್ಸ್ನಾಗ ಇರೋದ್ ಏನ್ ಅರ್ಥ ಆಗಲ್ಲ ನಿನಗ? ಲವ್ ಮಾಡಾತಿಲ್ಲ, ಬಾಯ್ ಬಿಟ್ಟು ಲವ್ ಮಾಡಾತೀನಿ ಅಂತ ಹೇಳ್ತಾರೆ. ಹಾ ಐಸ್ ಕ್ರೀಮ್. ಬರೇ ಪ್ರೀತಿ ಮಾಡಿದ ಅಷ್ಟಲ್ಲ, ಪ್ರೀತಿ ಮಾಡಿದ ಹುಡುಗಿ ಮನಸ್ಸಿನಾಗ ಏನೈತಿ ಅಂತಂದ ತಿಳ್ಕೊಂಡು ಅಷ್ಟ ಶಾಣೆನ ಆಗಿನಿ. ತಿಳ್ಕ. ನೀನ್ಯಾಕ ಅಲ್ಲೊಬ್ನ ತಿಂದಿ ಐಸ್ ಕ್ರೀಮ್ನ? ಮತ್ ನೀನ ಪ್ರತಿ ಸಲ ನೀ ತಿಂದ್ರ ನಾ ತಿಂದಂಗ, ನೀ ಕುಡ್ದ್ರ ನಾ ಕುಡ್ದಂಗ, ನೀ ಉಂಡ್ರ ನಾ ಉಂಡಂಗ, ನೀನ್ ಆರಾಮಾಗಿದ್ರ ನಾನು ಆರಾಮಾಗಿದ್ದಂಗ ಅಂತ ಹೇಳ್ತಿಲ್ಲ. ಆ ಡೈಲಾಗ್ ನನಗ್ ಹಾಕ್ ಬರಲ್ಲ. ಅದಕ್ಕ ನಾ ಹಂಗ ಹೇಳಿದ್ರೆ ನೀ ತಿನ್ಸ್ಬೇಕಾಗಿತ್ತು. ನಿನ್ಗೇನು ಐಸ್ ಕ್ರೀಮ್ ಬೇಕಲ್ಲ? ಹೌದು. ನಮ್ ಪಾಪ ಮನಸ್ಸಿಗೆ ಐತಿ ಅಂತ ತಿಳ್ಕೊಂಗದನ. ಅದಕ್ಕೆ ನಮ್ ಪಾಪಗ ಐಸ್ ಕ್ರೀಮ್ ಬಾಳ ಇಷ್ಟ ಅಂತಂದ ನಂಗೆ ಗೊತ್ತೈತಿ. ಟಂಟಡ. ಅಲ್ಲ, ನಾನು ಫೋನ್ ಮಾಡಿ ತಗೊಂಬರ್ತೀನಿ, ಹೋಗೇನ? ಕೊಡು, ತಿಂತೀನಿ. ಸ್ಪೂನು? ಸ್ಪೂನ್ ಬೇಕಾ ನಿನಗ? ಹೌದು. ನೀನೊಬ್ನೇ ತಿಂತೀಯಲ್ಲ, ಅಲ್ಲಿ ಒಂಚೂರು ಕೊಡ್ಲಿಲ್ಲ, ನಾನ್ ಯಾಕೆ ಕೊಡ್ಲಿ? ಹೋಗು. ಒಂದ್ ಮಾತ್ ಕೇಳ್ತನ, ನಿಜ ಹೇಳ್ತೀಯ? ಏನ್ ಕೇಳ್ಬೆ? ಆಕಾಗ ಇಷ್ಟೆಲ್ಲ ಅಂದ್ರೆ ಪದೇ ಪದೇ ಯಾಕೆ ಕಾಟ ಕೊಡ್ತೀಯ? ಗೊತ್ತಾಗಲ್ವ ನಿಂಗ? ಏನೋ ನಾನ್ ಕಾಟ ಕೊಟ್ಟಿನಿ? ಯಾರಿಗೆ ಕಾಟ ಕೊಟ್ಟಿನಿ? ಮತ್ತೆ ಯಾರು? ಕಾವ್ಯ ಅಕ್ಕಗ? ನೋಡ್ತಂಗಿ, ಆಕೆ ನಮ್ಮ ಮನಸಾರ ಇಷ್ಟಪಟ್ಟಿ ನಾನು. ನಮ್ಮಿಬ್ಬರ ನಡುವೆ ತಲೆ ಹಾಕಕ್ ಹೋಗ್ಬೇಡ ನೀನು. ನೋಡೋಣ, ನಿಂಗೊಂದ್ ಮಾತಾಡ್ಬೋ, ಕರೆಕ್ಟ್ ಆಗಿ ಕೇಳಿಸ್ರಿ. ಪ್ರೀತಿನ ಯಾವತ್ತಿದ್ರು ಬಲವಂತವಾಗಿ ಪಡ್ಕೊಳಕ್ ಹೋಗ್ಬಾರ್ದು. ಅಕ್ಕಿ ನೀನ್ ಇಷ್ಟಪಟ್ರ ನೀನ್ ಆಕಿನ ಇಷ್ಟಪಡು. ಹಂಗಾದ್ರ ನಿನ್ ಪ್ರೀತಿಗೊಂದು ಬೆಲೆನ ಇರ್ತ, ಇಲ್ಲಂದ್ರ ಎಳ್ಳಷ್ಟು ಕೂಡ ಬೆಲೆ ಇರಲ್ಲ. ನೋಡು, ನಿನ್ನ ಪುರಾಣ ಎಲ್ಲ ಕೇಳಕ ಟೈಮ್ ಇಲ್ಲ. ನಾ ಸ್ವಾರ್ಥಿ ಆದ್ರೂ ಪರವಾಗಿಲ್ಲ, ಆಕಿ ಬೇಕಂದ್ರೆ ಬೇಕು. ಅಂತ ಒಳ್ಳೆ ತರ ಪ್ರಪೋಸ್ ಮಾಡಕ್ ಬಂದ್ರೆ ತಲೆ ಎಲ್ಲ ಮಾತಾಡ್ತೀಯ. ಯಾರು ನೀವೆಲ್ಲ? ನನಗೆ ಯಾಕೆ ಇಷ್ಟೊಂದು ಕಾಡ್ತಾ ಇದ್ದೀರಾ? ನಮ್ಮ ಪಾಪು ಯಾವಾಗ ನೋಡ್ರ 5 ನಿಮಿಷ ಟೈಮ್ ಕೊಡು, 5 ನಿಮಿಷ ಟೈಮ್ ಕೊಡು ಅಂತಲ್ಲ.
ಕೆಲಸನೆಲ್ಲ ಆಗೈತಿ. ಹೆಂಗಾದ್ರೆ ಒಂದು 10 ನಿಮಿಷ ಫ್ರೀ ಇರ್ತನ. ಈ 10 ನಿಮಿಷಲ್ಲಿ ಅವಳಿಗೆ ಫೋನ್ ಹಚ್ಚಿ ಮಾತಾಡ್ಬೇಡ ಅಂತಾರೆ. ದಿನ ನಾನು ಫೋನ್ ಹಚ್ಬೇಕಂತ ಮತ್ತೆ ಸಿಟ್ಟು ಮಾಡ್ಕೊಂಡ್ರೆ ಇವತ್ತು ನಾನು ಫೋನ್ ಹಚ್ಚಿದ್ನಪ್ಪ ಅಂದ್ರೆ ಭಾಳ ಖುಷಿ ಆಗಲ್ಲ. ನಾರ್ಮಲ್ ಕಲ್ ಬೇಡ, ಸೀದಾ ನೇರವಾಗಿ ಒಳ್ಳೆ ಕಲ್ ಹಚ್ಚಿಬಿಡೋಣ. ಹಾ ಹೇಳಪ್ಪ ಚಿನ್ನು. ಏಯ್ ನೀನೇನ ಮಾಡಕತ್ತೆ ಅಲ್ಲಿ? ನಮ್ಮ ಪಾಪು ಇಲ್ಲಿ. ಓಹ್ ನಿಮ್ಮ ಪಾಪುನಾ? ಸರಿ ತೋರಿಸ್ತೀನಿ. ನೋಡ ಒಳ್ಳೆ ಮಾತಲ್ಲಿ ಹೇಳಕತ್ತೀನಿ, ಸುಮ್ಕೆ ಬಿಟ್ಬಿಡ ಅವನ್ನ. ಸಾಕ್ ಬಿಡಲ್ಲೇ ಕಂಡಿದ್ದೇನೆ. ಎದಕ್ಕೆ ಕರೆಸ್ತೀಯ? ಅವಳ ಮೇಲೆ ಪ್ರೀತಿ ಇದ್ರೆ ಬಂದು ಕಾಪಾಡ್ಕೋ. ಚಿನ್ನು 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 ನಾನು ಬದುಕಿಸ್ಕೊತೀನಿ. ನಿಂಗೇನಾಗಲ್ಲ ಪಾಪ, ನಿಂಗೇನಾಗಲ್ಲ. ನಾಳೆ ಪಾಪ, ನಾಳೆ ನಿಂಗೇನಾಗಲ್ಲ. ಹಾಸ್ಪಿಟ್ಲಿಗೆ ಹೋಗೋಣ. ಅಪ್ಪ ಅಪ್ಪ ಕರ್ಬಿಡ. ಅಪ್ಪ 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 ನಿಂಗೇನಾಗಲ್ಲ ಪಾಪ. ಚಿನ್ನು ಪಾಪ 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 ಯಾರಾದ್ರ ಪಾಪ 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 ನೋಡು ಪಾಪ, ಚಿನ್ನ ಬಂದಿನಿ ಒಂದೇ ವರ್ಷ ಕಣ್ಣು ಬಿಡು ಪಾಪ. ಪಾಪ ನೋಡು, ನಿನ್ ಬಿಟ್ರೆ ನಂಗೆ ಯಾರಿಲ್ಲ, ನನ್ ಬಿಟ್ರೆ ನಿನಗೂ ಯಾರಿಲ್ಲ ಪಾಪ. ಪಾಪ ಪಾಪು ಅಂತ ಇನ್ಮೇಲೆ ನಾನು ಯಾರು ತರ್ಲಿ ಪಾಪ. ಪಾಪ ಆದ್ರೂ ನಿನ್ ಜೊತೆ ಜಗಳ ಆಡೋದ್ರಲ್ಲಿ ಏನೋ ಒಂಥರ ಖುಷಿ ಐತ್ ನೋಡ್ ನನಗ.
ಯಾರೋ ನೀನು? ಮರಿ ನಿನಗೆ ಅವತ್ತು ಹೇಳಿದ್ದೆ ಆ ಹುಡುಗಿನ ನಮ್ಮ ಹುಡುಗ ಇಷ್ಟಪಡೋಣ ಅಂತೇಳಿ ಬಿಟ್ಬಿಡು ಅಂತ ಹೇಳಿದ್ದೆ, ಆದ್ರೂ ನೀ ಕೇಳಿಲ್ಲ. ಇವತ್ತು ಅವಳು ಇಲ್ಲ. ನೀನು ಇರಂಗಿಲ್ಲ. ಓ ಹೀರೋ, ಎದುರುಗಡೆ ಬಂದಿದೆ ಅಂತ ತಕ್ಷಣ ಎದಕ್ಕಂದು ಓಡಕ್ ನಾನು ಹೇಳಿ ಅಲ್ಲ, ರೌಡಿ. ಏ ಮರಿ, ನಿನ್ನ ಅಲ್ಲೇ ಹೊಡೆದಾಗ್ತಿದ್ದೆ. ಅಲ್ಲಿ ಜನ ಇರ್ತಾರಂತ ಇಲ್ಲಿ ಕರ್ಕೊಂಬಂದಿವಿ. ಇಲ್ಲಿಂದ ಜೀವಂತ ಹೋಗೋದು ಸುಳ್ಳು. ನೋಡಿ ಮರಿ, ಇವತ್ತೊಂದು ಕೊನೇ ದಿನ. ನಿನ್ನ ಆಸೆ ಏನೈತಿ ಹೇಳಿಬಿಡು, ಈಡೇರಿಸ್ಬಿಡೋಣ. ನನ್ನ ಕೊನೆ ಆಸೆ ನಿಮ್ಮೆಲ್ಲರನ್ನು ಮುಗಿಸೋದೆ ನನ್ನ ಕೊನೆ ಆಸೆ. ನಮ್ಮನ್ನ ಮುಗಿಸೋಣ ಅಂತೀಯಾ? ಏಯ್, ನಾ ನಿಮಗೆ ಅವತ್ತೇ ಹೇಳಿದ್ದೆ ನನ್ನ ತಂಟೆಗೆ ಬಂದ್ರ ಬೆಂದೋಗ್ಬಿಡ್ತೀರಂತ. ಆದ್ರೆ ನೀವು ಅರ್ಥ ಮಾಡ್ಕೊಂಡಿಲ್ಲ. ಕಣ್ಣಿಗೆ ನಿಮ್ಮಿಂದ ಯಾವತ್ತೂ ಕಾಣಲ್ಲ. ಬಿಟ್ಬಿಡ ಬಿಟ್ಬಿಡ ನಾನು ಬಿಟ್ಬಿಡ. ಏಯ್ ಅನಾಸ್ತೆ
ನಾನು ಪ್ರೀತಿ ಮಾಡೋ ಹುಡುಗಿನ ದೂರ ಮಾಡಿಬಿಟ್ರಲ್ಲ. ಬೇಡ ಬಿಟ್ಬಿಡು, ಬೇಡ ಬಿಟ್ಬಿಡು. ನನಗೆ ತಪ್ಪಾಯ್ತು, ಇನ್ನೊಂದು ಸತಿ ತಂಡಕ್ಕೆ ಬರಲ್ಲ. ಬೇಡ ಬಿಟ್ಬಿಡು. ಹೇಯ್, ಇನ್ನು ಸಾಯಿಸೋದು ದೊಡ್ಡ ವಿಷಯ ಅಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಲ್ಲೇ ನಿನ್ನ ಸಾಯಿಸಾಕ್ಬಿಡ್ಬೋದು. ಆದರೆ ನಿನ್ನನ್ನು ಸಾಯಿಸಿದ್ರೆ ನಾನು ಸಾಯೋವರೆಗೂ ನಿನ್ನ ತಾಯಿ ನನ್ನನ್ನು ದ್ವೇಷಿಸ್ತಾಳೆ. ತಾಯಿ ಅಂದರೆ ನಿನಗಷ್ಟೇ ತಾಯಿ ಅಲ್ಲ, ನನಗೂ ತಾಯಿನೇ. ನನ್ನ ಕೆಲಸ ಮಾಡಿಕೆ ನನ್ನ ಪಾಡಿ ನಾನು ಆರಾಮಾಗಿದ್ದೆ. ನನ್ನ ಜೀವನದಲ್ಲಿ ಯಾಕೆ ಬಂದ್ರಿ? ನನ್ನ ಜೀವನದಲ್ಲಿ ಬಂದು ನನ್ನ ಹುಡುಗಿನ ಅನ್ಯಾಯವಾಗಿ ದೂರ ಮಾಡಿಬಿಟ್ರಲ್ಲೋ. ಬೇಡ ಬಿಟ್ಬಿಡ, ಬೇಡ ಇನ್ಮ್ಯಾಗ ಯಾವತ್ತು ಕಾಣಿಸಲ್ಲ ನಿಂಗ. ಬೇಡ ಬಿಟ್ಬಿಡ. ನೀನು ಬಿಟ್ಟದ್ದು ನಿನ್ನ ನೋಡಿ ಅಲ್ಲ. ಆ ದೇವತೆ ಮುಖ ನೋಡಿ. ಎಷ್ಟೋ ಗಂಡ್ಮಕ್ಳಿಗೆ ಎರಡನೇ ತಾಯಿ ಅಂದರೆ ಅದು ಅಕ್ಕ ತಂಗಿಯಾರು. ಆ ತಾಯಿ ಅದೃಷ್ಟ ಇದ್ದವ್ರಿಗೆ ಮಾತ್ರ ಸಿಗ್ತಾಳೆ. ಇನ್ನು ಕೆಲವೊಬ್ಬರಿಗೆ ಆ ಅದೃಷ್ಟ ಇರಲ್ಲ. ಆ ಅದೃಷ್ಟ ನಿಂಗೆ ಸಿಕ್ಕೈತಿ, ಆದ್ರೆ ಅದನ್ನ ಉಳಿಸೋ ಯೋಗ್ಯತೆ ನಿನಗಿಲ್ಲ. ಇಂಥ ದೇವತೆನ ಪಡ್ಯಾಕ ನೀನು ಭಾಳ ಪುಣ್ಯ ಮಾಡಿದಿ. ನನ್ನಿಂದ ನಾ ಪ್ರೀತಿಸೋ ಹುಡುಗಿನ ದೂರ ಮಾಡಿ ನನ್ನ ಒಂಟಿ ಮಾಡಿದೆ. ಇವಳಿಂದ ನಿನ್ನ ದೂರ ಮಾಡಿ ಇವಳನ್ನ ಒಂಟಿ ಮಾಡೋದು ನನಗಿಷ್ಟ ಅಲ್ಲ. ನೋಡೋ, ಕೊನೆಯದಾಗಿ ಪ್ರಾಣ ಭಿಕ್ಷೆ ಕೊಟ್ಟಿನಿ, ಬದುಕೋ. ಹಂಗೆ ನನ್ನ ಮಾತು, ತಂಗಿನ ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೆ. ಆ ತಾಯಿ ಸಿಗಕ್ಕ ನೀ ಭಾಳ ಅದೃಷ್ಟ ಮಾಡಿದೆ. ಆ ಅದೃಷ್ಟ ನನಗಿಲ್ಲ, ಅದು ನಿನಗೈತಿ. ಖುಷಿಯಾಗಿರು.
ತಂಗಿ ನಿನ್ನಂತ ಹಣ್ಣ ಬದುಕಿದ್ರೆಷ್ಟು ಸತ್ರೆಷ್ಟು. ಅಣ್ಣ 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 ಹಾಸ್ಪಿಟ್ಲಿಗೆ ಹೋಗೋಣ ಬಾರಣ್ಣ. ಬೇಡವ, ಹಾಸ್ಪಿಟ್ಲಿಗೆ ಬೇಡ ತಂಗಿ. ನನಗೆ ಭಾಳ ಖುಷಿ ಆಗುತ್ತವ. ಯಾಕಣ್ಣ? ಹುಟ್ಟಾಗ ತಾಯಿ ಮಡ್ಲಲ್ಲಿ ಹುಟ್ಟಿದ್ದೆ, ಆದ್ರೆ ಕೊನೆಯದಾಗಿ ಸಾಯಾಗ ತಂಗಿ ಮಡ್ಲಲ್ಲಿ ನನ್ನ ಕೊನೆ ಉಸಿರು ಬಿಡಕೈತಿ ನೋಡ. ಹಂಗೆಲ್ಲ ಮಾತಾಡ್ಬೇಡಣ್ಣ. ಇಲ್ಲವ, ಬಾಣ್ಣ ಹಾಸ್ಪಿಟ್ಲಿಗೆ ಹೋಗೋಣ ಬಾಣ್ಣ. ಇಲ್ಲ, ನಾನು ಬದುಕಲ್ಲವ, ಬದುಕಲ್ಲ. ಇಲ್ಲ ಅಣ್ಣ ಇಲ್ಲ. ತಂಗಿ, ನಂದೊಂದು ಮಾತು ನಡೆಸ್ಕೊಡ್ತೀಯವ. ಹೇಳಣ್ಣ, ಅದೇನಂತ? ಇಲ್ಲಿವರೆಗೂ ರಾಖಿ ಹಬ್ಬಕ್ಕೆ ನನ್ನ ಕೈಗೆ ಯಾರೂ ರಾಖಿ ಕಟ್ಟಿಲ್ಲ. ನನ್ನ ಕೊನೆ ಉಸಿರು ಬಿಡೋಷ್ಟರಲ್ಲಿ ನನ್ನ ಕೈಗೆ ರಾಖಿ ಕಟ್ತೀಯವ. ಅಣ್ಣ ತಗೊಂಡ್ಬರ್ತೀನಿ. ತಂಗಿ, ನೀನು ರಾಖಿ ತಗೊಂಬರೋಷ್ಟರಲ್ಲಿ ನಾನು ಬದುಕಲ್ಲವ. ಅಣ್ಣ ಏನ್ ಮಾಡ್ಲಣ್ಣ? ಅಣ್ಣ ನಿನ್ ಕೊನೆ ಆಸೆ ಈಡೇರಿಸ್ತೀನಣ್ಣ. ತಂಗಿ, ಅಣ್ಣ ತಂಗಿ ಅಂದ್ರೆ ಒಡ ಊಟದಾರ ಆಗ್ಬೇಕಂತೀನಿಲ್ಲವ. ಒಂದು ಸಾರಿ ಮನ್ಸಾರೆ ಅಣ್ಣ ಅಂತ ಕರೆದ್ರೆ ಒಡ ಹುಟ್ಟಿದವ್ರಿಗಿಂತ ಹೆಚ್ಚವ. ಇವತ್ತು ನನಗೆ ಭಾಳ ಖುಷಿ ಆಗುತ್ತವ. ಕೊನೆ ಉಸಿರು ಬಿಡಾಗ ನನ್ನ ತಂಗಿ ಕೈಗೆ ರಾಖಿ ಕಟ್ಟಿದ್ರು ಅಂತ ನನಗೆ ಭಾಳ ಖುಷಿ. ಅಣ್ಣ 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 ಅಣ್ಣ